ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀರೇಶ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ LDV ಯೂಟ್ಯೂಬ್ ಚಾನಲ್. ನಾನಿವತ್ತು ಬಂದಿರೋದು ಎಂತಕ್ಕೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ವಿಡಿಯೋ ಶುರು ಮಾಡೋಣ ಬನ್ನಿ. ನಾನಿವತ್ತು ಬಂದಿರೋದು ಒಂದು ಸೇಲಿಂಗ್ ಬಿಲ್ಡಿಂಗ್ನ ತೋರಿಸೋಣ ಅಂತ. ಆ್ಯಂಡ್ ಇದಿರೋದು ಲಕ್ಷ್ಮೀಪುರ ಮೇನ್ ರೋಡ್, ದೊಂಬ್ರಳ್ಳಿಗೆ ಎಂಟ್ರಿ ಆಗ್ತಿದ್ದಂಗೆ ವೆಂಕಟೇಶ್ವರ ಬೇಕ್ರಿ ಅಂತ ಕಾಣುತ್ತೆ. ಅದರ ಪಕ್ಕದ ರೋಡಲ್ಲಿ ನೀವು ಕಟ್ ಮಾಡ್ಕೋಬೇಕು. 500 ಮೀಟ್ರು ಸೀದಾ ಒಳಗಡೆ ಬಂದು ಲೆಫ್ಟಿಗೆ ಕಟ್ ಮಾಡಿಕೊಂಡು ರೈಟಲ್ಲಿರೋ 3ನೇ ಮನೆಯೇ ನಮ್ಮ ಬಿಲ್ಡಿಂಗ್. ಫೋನ್ ನಂಬರ್ನ ಮತ್ತು ಲೊಕೇಶನ್ನ ಫಸ್ಟ್ ಕಮೆಂಟ್ನ ಪಿನ್ ಮಾಡಿರ್ತೀವಿ. ಆ್ಯಂಡ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀವಿ, ಚೆಕ್ ಮಾಡ್ಕೋಬೋದು. ಆ್ಯಂಡ್ ಬನ್ನಿ ಈಗ ಮನೆ ನೋಡೋಣ. ಓಕೆ, ನೋಡ್ತಿರ್ಬೋದು ನೀವು ಸ್ಪೇಸು ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ನಿಮಗೆ. ಓನರ್ ಒಂದು ಕಾರ್ ಇದೆ ನಿಲ್ಲಿಸ್ಬೋದು, ಪ್ಲಸ್ 4ರಿಂದ 5 ಗಾಡಿ ನಿಲ್ಲಿಸ್ಬೋದು, ಅಷ್ಟು ಜಾಗ ಇದೆ. ನೋಡ್ತಿರ್ಬೋದು, ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಒಂದು 30-40 ಸೀಟಲ್ಲಿ ಒಂದು ಪಾರ್ಕಿಂಗ್, ಒಂದು ಡಬಲ್ ಬೆಡ್ರೂಮ್ ಮನೆ ಮಾಡಿದ್ದೀವಿ ಅಷ್ಟೇ. ಪಾರ್ಕಿಂಗ್ ಈಗ ಮನೆ ನೋಡೋಕೆ ಹೋಗೋಣ. ಪ್ರತಿ ಮನೆಗೂ ಒಂದು TV ಸ್ಟ್ಯಾಂಡು, ವಾರ್ಡ್ರೂಬ್ಸು, ಕಿಚನ್ನು ವಾರ್ಡ್ರೂಬ್ಗಳು ಎಲ್ಲ ಮಾಡಿಸಿದ್ದೀವಿ. ನೋಡಿ, ಒಂದು ಆರ್ಚ್ ಬರುತ್ತಿನ ಕೆಲಸ ನಡೀತಾ ಇದೆ. ಕೆಲಸ ಮುಗಿದ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಂತೆ. ಆ ವಿಡಿಯೋ ನಿಮಗೆ ಎಂಡ್ ಕ್ಲಿಪ್ಪಲ್ಲಿ ಬರುತ್ತೆ. ನೋಡಿ, ಕಿಚನ್ ಎಷ್ಟು ದೊಡ್ಡದಾಗಿದೆ ನೋಡಿ, ಗೊತ್ತಾಗ್ತದೆ ನಿಮಗೆ. ನೋಡಿ, ಆಮೇಲೆ ಬಾತ್ರೂಮು ಎಲ್ಲ ತುಂಬಿದ್ದಾರೆ ಕೆಲಸ ನಡೀತದ್ರಿಂದ. ಬೆಡ್ರೂಮು ನೋಡಿ, ವಾರ್ಡ್ರೂಪ್ ನೋಡಿ, ಸ್ಲೈಡಿಂಗ್ ವಾರ್ಡ್ರೂಪ್. ಅದು ನಾರ್ಮಲ್ ಡೋರ್ಸ್, ಸ್ಲೈಡಿಂಗ್ ಡೋರ್ಸ್ ಹಾಕಿರೋದು. ಆಮೇಲೆ ಈ ಕಡೆ ಸೈಡು ಡ್ರಾಯರ್ಸ್ ಇದ್ದಾವೆ ನೋಡಿ. ಡ್ರಾಯರ್ಸ್ ಸಹ ದೊಡ್ಡದಾಗಿ ಬಂದಿದೆ ನೋಡಿ. ವಾರ್ಡ್ರೂಪು ಮೇಲ್ಗಡೆನೂ ವಾರ್ಡ್ರೂಪ್ ಇದ್ದಾವೆ ನೋಡಿ. ಮೇಲ್ಗಡೆನೂ ಡೋರ್ಸ್ ಬರ್ತಾವೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ದೇವ್ರ ಮನೆ, ಒಂದು ಕಟ್ಟೆ ಇದೆ, ಒಂದು ಬೆಡ್ರೂಮು, ಇನ್ನೊಂದು ಬೆಡ್ರೂಮು. ಇದು ಒಂದು ಸಣ್ಣ ವಾರ್ಡ್ರೂಪ್ ಬರುತ್ತೆ, ಪ್ಲಸ್ ಮೇಲ್ಗಡೆ ಜಾಗ ಸಿಗುತ್ತೆ ನಿಮಗೆ. ಬನ್ನಿ ಈಗ ಓನರ್ ಮನೆ ತೋರಿಸ್ತೀನಂತೆ. ಆ್ಯಂಡ್ ಇದು 3 ಬೆಡ್ರೂಮ್ ಓನರ್ ಮನೆ. ಇದು ಹಾಲ್ ಎಂಟ್ರಿ ಹಿಂಗೆ TV ಸ್ಟ್ಯಾಂಡ್ ಕಾಣುತ್ತೆ ನಿಮಗೆ. ಪಕ್ಕದಲ್ಲೇ ದೇವ್ರ ಮನೆ ಇದೆ. ಅದ್ರ ಪಕ್ಕದಲ್ಲಿ ಅಡುಗೆ ಮನೆ ಪಕ್ಕದಲ್ಲೇ ಯುಟಿಲಿಟಿ ಆ್ಯಂಡ್ ಬಾಲ್ಕನಿ ಥರನೂ ಯೂಸ್ ಮಾಡ್ಬೋದು ನೀವು. ಸ್ಪೇಸ್ ಚೆನ್ನಾಗಿದೆ. ಈ ಒಂದು ಇಂಡಿಯನ್ ಟಾಯ್ಲೆಟ್ ಬರುತ್ತೆ. ಆಮೇಲೆ ಈ ರೂಮ್ ಬಂದ್ಬಿಟ್ಟು ಯಾರೋ ಗೆಸ್ಟ್ಗಳು ಬಂದರೆ ಸ್ಪೇಸ್ ಇರುತ್ತೆ ಅಂತ ಮಾಡಿರ್ತು. ಇದಕ್ಕೂ ಸಹ ವಾರ್ಡ್ರೂಪ್ ಇದೆ, ಮೇಲ್ಗಡೆ ಸಹ ಜಾಗ ಇದೆ. ಸಣ್ಣ ಪುಟ್ಟ ಐಟಮ್ಗಳು ಇಟ್ಕೋಬೋದು ಮೇಲ್ಗಡೆನೂ. ಅವ್ರು ಇದನ್ನು ಸ್ಟೋರ್ ರೂಮಾಗೂ ಬಳಸ್ಕೋಬೋದು. ಓಕೆ, ಇದು ಮಾಸ್ಟರ್ ಬೆಡ್ರೂಮು. ವಾರ್ಡ್ರೂಬ್ಸು ಮೇಲ್ಗಡೆನೂ ಮಾಮೂಲಿ ಎಲ್ಲ ಮನೆಗೂ ವಾರ್ಡ್ರೂಬ್ಸ್ ಇದ್ದಾವೆ ಈ ಥರ. ಆಮೇಲೆ ಅಟ್ಯಾಚ್ ಬಾತ್ರೂಮ್, ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ನಮಗೆ ಇನ್ನೊಂದು ರೂಮ್ ಇದೆ. ಟೋಟಲ್ 3 ಬೆಡ್ರೂಮ್ ಬರುತ್ತೆ ಈ ಮನೆಗೆ ನಿಮಗೆ. ಯಾರೋ ಮಕ್ಕಳಿದ್ರೆ ಅವರಿಗೆ ಯೂಸ್ ಮಾಡ್ಕೋಬೋದು. ಇದಕ್ಕೂ ಸಹ ವಾರ್ಡ್ರೂಬ್ಸ್ ಇದೆ. ಒಂದು ಸಣ್ಣ ಬಚ್ಚಲ ಮನೆ ಥರ ಇದೆ, ದೊಡ್ಡದಾಗಿದೆ, ಸಣ್ಣದಾಗಿದೆ. ಬಚ್ಚಲ ಮನೆ ಥರ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಪಕ್ಕದ ರೂಮ್ದೇ ಯೂಸ್ ಮಾಡ್ಕೋಬೋದು ನೀವು. ಆ್ಯಂಡ್ ಇವಾಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರಲ್ಲೂ ಸಹ ನಿಮಗೆ ಒಂದು ಡಬಲ್ ಬೆಡ್ರೂಮ್ ಮನೆ, ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇರುತ್ತೆ. ಫಸ್ಟ್ ನಾವು ಸಿಂಗಲ್ ಬೆಡ್ರೂಮ್ ಮನೆ ನೋಡೋಣ. ಓಕೆ, ಇದು ಸಿಂಗಲ್ ಬೆಡ್ರೂಮ್ ಮನೆ. ಹಾಲು,
ಕಿಚನು, ಬೆಡ್ರೂಮು ಪ್ಲಸ್ ಕಬೋರ್ಡ್. ಮೊದಲೇ ಹೇಳ್ದಂಗೆ ಎಲ್ಲ ಮನೆಗೂ ವಾರ್ಡ್ರೋಬ್ಸ್ ಇರುತ್ತೆ, ಟಿ ವಿ ಸ್ಟ್ಯಾಂಡ್ಸ್ ಇರುತ್ತೆ ನೋಡಿ. ಮುಂದೆ ಬಚ್ಚಲ ಮನೆ. ಆ್ಯಂಡ್ ಇವಾಗ ಡಬಲ್ ಬೆಡ್ರೂಮ್ ಮನೆ ತೋರಿಸ್ತೀನಿ ಬನ್ನಿ. ಟಿ ವಿ ಸ್ಟ್ಯಾಂಡು, ದೇವ್ರ ಮನೆ, ಕಿಚನ್ನು. ನಾನು ಮೊದಲೇ ಹೇಳ್ದಂಗೆ ವಾರ್ಡ್ರೋಬ್ಸ್, ವಾರ್ಡ್ರೋಬ್ಸ್ ಎಲ್ಲ ಮನೆಗೂ ಬರುತ್ತೆ. ಟಾಪ್ ವಾರ್ಡ್ರೋಬ್ಸು, ಬೆಡ್ರೂಮು, ವಾರ್ಡ್ರೋಬ್ಸ್ ಎಲ್ಲ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ರೂಮ್ ತೋರಿಸ್ತೀನಿ ನಿಮಗೆ. ರೂಮ್ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಇದು ಇನ್ನೊಂದು ಬೆಡ್ರೂಮು. ವಾರ್ಡ್ರೋಬ್ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಟೆರೇಸ್ಗೆ ಹೋಗೋಣ ಬನ್ನಿ. ಈ ಮನೆ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಮನೆ ತೋರಿಸ್ತಿರ್ತೀವಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಮ್ಮ ಎಲ್ಲ ಮನೆಯೂ ಇಲ್ಲಿ ಹಾಕ್ತಿರ್ತೀವಂತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ.